ಮಾರ್ಚ್ 16, 17 ಮತ್ತು 18ರಂದು 3 ದಿನಗಳ ಕಾಲ ಶ್ರೀ ಜಗದ್ಗುರು ಶಂಕರಾಚಾರ್ಯ ಮಹಾಸಂಸ್ಥಾನದ ಶ್ರೀ ವಿಧುಶೇಖರ ಭಾರತಿ ಶ್ರೀಗಳು ಕಲಬುರಗಿ ನಗರದಲ್ಲಿ ಭಕ್ತರಿಗೆ ದರ್ಶನ ಮತ್ತು ಆಶೀರ್ವಾದ ನೀಡಲಿದ್ದಾರೆ ಎಂದು ಶೃಂಗೇರಿ ಮಠದ ವಿಶೇಷ ಪ್ರತಿನಿಧಿ ಪ್ರಕಾಶ್ ಕುಲಕರ್ಣಿ ಹೇಳಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿದ ಅವರು, ಕಲಬುರಗಿ ನಗರದ ಸಂಗಮೇಶ್ವರ ಕಾಲೋನಿಯಲ್ಲಿನ ಶ್ರೀ ದತ್ತ ಮಂದಿರದಲ್ಲಿ ಶ್ರೀಗಳು ಭಕ್ತರಿಗೆ ದರ್ಶನ ನೀಡಲಿದ್ದಾರೆ. ಮಾರ್ಚ್ 16ರಂದು ಸಂಜೆ 5:30ಕ್ಕೆ ನಗರದ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಿಂದ ಎನ್ವಿ ಕಾಲೇಜು ಮೈದಾನದವರೆಗೆ ಮಂಗಳವಾದ್ಯ ತಂಡದಿಂದ ಬೃಹತ್ ಶೋಭಾಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು. ವಿಜಯ ಯಾತ್ರೆ ಸಲುವಾಗಿ ಗುಲ್ಬರ್ಗ ನಗರಕ್ಕೆ 16, 17, 18 ಮಾರ್ಚ್ ತಿಂಗಳಲ್ಲಿ ಬರೋದಿದ್ದಾರೆ. ಅವರ ಭವ್ಯ ಸ್ವಾಗತ ಸಲುವಾಗಿ ಒಂದು ಸ್ವಾಗತ ಸಮಿತಿಯನ್ನು ನಾವು ರಚನೆ ಮಾಡಿದ್ದೀವಿ. ಆ ಸ್ವಾಗತ ಸಮಿತಿಯಲ್ಲಿ ಸಂಜೀವ್ ಗುಪ್ತಾ ಅವರು ಗೌರವಾಧ್ಯಕ್ಷರು, ಅಲ್ಲಮಪ್ರಭು ಪಾಟೀಲರು ಪೋಷಕರು, ಚಂದು ಪಾಟೀಲರು ಪೋಷಕರು ಮತ್ತು ಇನ್ನಿತರ ಎಲ್ಲ ಅನೇಕ ಸಮಾಜದ ಸಂರಕ್ಷಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಗುರುಗಳು 14ನೇ ತಾರೀಕು ಬಿಜಾಪುರದಿಂದ ಬೆಳಗ್ಗೆ 11 ಗಂಟೆಗೆ ನಮ್ಮ ಶೃಂಗೇರಿ ಶಂಕರ ಮಠ ಸಂಗಮೇಶ್ವರ ಪಾಲಿಗೆ ಬರ್ತಾರೆ. ಅದಾದಮೇಲೆ ಅವರ ಧೂಳಿಪಾದ ಪೂಜೆ ಇನ್ನಿತರ ಧಾರ್ಮಿಕ ಕಾರ್ಯಕ್ರಮಗಳಾಗ್ತದೆ. ಆಮೇಲೆ ರಾತ್ರಿ ಸಾಯಂಕಾಲ 6 ಗಂಟೆಗೆ ಶೋಭಾಯಾತ್ರೆ ಕಾರ್ಯಕ್ರಮ ಇದೆ. ಶೋಭಾಯಾತ್ರೆ ವಲ್ಲಭಾಯ್ ಪಟೇಲ್ ಚೌಕದಿಂದ ನಮ್ಮ ನೂತನ ವಿದ್ಯಾಲಯ ಸಂಸ್ಥೆ ಆವರಣವರೆಗೆ ಶೋಭಾಯಾತ್ರೆ ಇರುತ್ತೆ. ಶೋಭಾಯಾತ್ರೆಯಲ್ಲಿ ಎಲ್ಲ ಸಮಾಜ ಬಾಂಧವರು, ವಿವಿಧ ತಂಡಗಳು, ಆ ಒಂದು ಮಹಿಳೆಯರು, ಭಜನಾ ಮಂಡಳಿಗಳು, ಅನೇಕ ಮಂಗಳ ವಾದ್ಯಗಳೊಂದಿಗೆ ಅವರಿಗೆ ವೇದಘೋಷದಿಂದ ಶೋಭಾಯಾತ್ರೆ ಆಗಿದೆ. ಅಲ್ಲಿ ಸಂಘ ಸಂಸ್ಥೆಗಳಿಂದ ಅವರಿಗೆ ನಾಗರಿಕ ಸನ್ಮಾನ ಇದೆ. ಅದಾದಮೇಲೆ ಅವರ ಆಶೀರ್ವಚನ ಆಗ್ತದೆ. ಆಮೇಲೆ ರಾತ್ರಿ 9 ಗಂಟೆಗೆ ಸಂಗಮೇಶ್ವರ ಸ್ವಾಮಿ ಸಭಾಗೃಹ ಇದರೊಳಗೆ ನಮ್ಮ ಶಂಕರ ಮಠದಲ್ಲಿ ಚಂದ್ರಮೌಳೇಶ್ವರ ಪೂಜೆ ಆಗ್ತದೆ. ರಾತ್ರಿ 3 ದಿನ ರಾತ್ರಿ 9 ಗಂಟೆಗೆ ಚಂದ್ರಮೌಳೇಶ್ವರ ಪೂಜೆ ಆಗ್ತದೆ. ಬೆಳಗ್ಗೆ ಮತ್ತು ಸಾಯಂಕಾಲ ಪಾದ ಪೂಜೆ ವ್ಯವಸ್ಥೆ ಇರ್ತದೆ. ನಾಗರಿಕರು ಯಾರು ಬೇಕು ಅವ್ರು ಬಂದು ಪಾದ ಪೂಜೆ ಮಾಡ್ಬೋದು. ಸಾಮೂಹಿಕ ಪಾದ ಪೂಜೆ ವ್ಯವಸ್ಥೆ ಇರ್ತದೆ. ಸೋಮವಾರ 17ನೇ ತಾರೀಕು ಗುರುಗಳು 10 ಗಂಟೆ 11 ನಿಮಿಷಕ್ಕೆ ಉದನೂರು ರಸ್ತೆಯಲ್ಲಿ ಒಂದು ವಿದ್ಯಾರ್ಥಿ ವಸತಿ ನಿಲಯ ಶಿಲಾನ್ಯಾಸ ಕಾರ್ಯಕ್ರಮ ಇದೆ. ಅದು ಕಳೆದ 15 ವರ್ಷಗಳಿಂದ ಭಾರತೀಯ ತೀರ್ಥ ವಿದ್ಯಾರ್ಥಿ ವಸತಿ ನಿಲಯ ನಾವು ನಡೆಸ್ತಾ ಬಂದಿದ್ದೀವಿ. ಅಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಊಟ ಮತ್ತು ವಸತಿ ಫ್ರೀ ಇದೆ. ಅದರಲ್ಲಿ ಈಗಾಗಲೇ ಅನೇಕರು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾರೆ, ಡಾಕ್ಟರ್ ಆಗಿದ್ದಾರೆ, ಲೆಕ್ಚರ್ ಆಗಿದ್ದಾರೆ, ಮೆಡಿಕಲ್ ರೆಪ್ರೆಸೆಂಟೇಟಿವ್ ಆಗಿದ್ದಾರೆ, ಗೌರ್ಮೆಂಟ್ ಸರ್ವೆಂಟ್ ಆಗಿದ್ದಾರೆ. ಅನೇಕರು ಇದರ ಉಪಯೋಗವನ್ನು ತಗೊಂಡಿದ್ದಾರೆ. ಈ ನಮ್ಮದೇ ಒಂದು ಸುಜತೆ ಕಟ್ಟಡ ಆಗಬೇಕನ್ನೋ ಉದ್ದೇಶದಿಂದ ಇವತ್ತು ಸೋಮವಾರ ಗುರುಗಳು ಅದರದ್ದು ಶಿಲಾನ್ಯಾಸ ಕಾರ್ಯಕ್ರಮ ಇದೆ.